ನಮ್ಮ ಸಮಯ ಬಂದಾಗ ಶತ್ರು ಏನೆಲ್ಲ ಪ್ಲಾನ್ ಮಾಡಿದ್ರು ಅದನ್ನು ಗೆಲ್ಲೋದಕ್ಕೆ ಬೇಕಾದ ಅಭಿಷೇಕ ದೇವರು ನಮಗೆ ಕೊಡ್ತಾನೆ. ಆಮೇಲೆ ನಿನ್ನೆ ನಾನು ಆರಂಭಿಸಿದಾಗ ಹೀಗೆ ಹೇಳಿದೆ, ಓದಿದಂಥ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ಎಫೇಷಿಯನ್ಸ್ ಚಾಪ್ಟರ್ 1, ಬುಕ್ ಆಫ್ ಎಫೇಷಿಯನ್ಸ್ ಚಾಪ್ಟರ್ 1 ವರ್ಡ್ಸ್ 4, 4ನೇ ವಾಕ್ಯ ನಾವು ಹೀಗೆ ಕಾಣುತ್ತೇವೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರೈಸ್ ಗಾಡ್. ಹಾಗಾದರೆ ನಾನು ನೀವು ಆಕ್ಸಿಡೆಂಟ್ ಆಗಲ್ಲ, ಬೈ ಚಾನ್ಸ್, ಬೈ ಮಿಸ್ಟೇಕ್ ಆಗಿ, ಬೈ ಚಾನ್ಸ್ ನಾವಿಲ್ಲಿ ಬಂದವರಲ್ಲ, ಆಕಸ್ಮಿಕವಾಗಿ ಬಂದವರಲ್ಲ. ನಮ್ಮ ಕುರಿತು ದೇವರಿಗೆ ಒಂದು ದೊಡ್ಡ ಉದ್ದೇಶ ಇರುವಂಥದ್ದಾಗಿದೆ, ದೊಡ್ಡ ಪ್ಲಾನ್ ಇರುವಂಥದ್ದಾಗಿದೆ. ಅದರಿಂದಲೇ ನಮ್ಮನ್ನು ದೇವರು ಜಗತ್ತು ಉತ್ಪತ್ತಿ ಆಗೋದಕ್ಕೆ ಮುಂಚೆನೇ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ಏತಕ್ಕೋಸ್ಕರ ಪರಲೋಕದಲ್ಲಿ ಇರುವಂಥ ಸಕಲ ವಿಧವಾದಂಥ ಆತ್ಮಿಕವಾದ ವರಗಳನ್ನು ನಮಗೆ ಕೊಡೋದಕ್ಕೆ ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಇಟ್ಸ್ ಆಲ್ರೆಡಿ ಡನ್. ದೇವರ ದೃಷ್ಟಿಯಲ್ಲಿ ನಮ್ಮ ದೇವರು ನಿತ್ಯನಾದ ದೇವರಾಗಿರೋದ್ರಿಂದ, ಅವನಿಗೆ ಟೈಮ್ ಅನ್ನೋ ಫಿನೋಮಿನಾ ಇಲ್ಲದೆ ಇರೋದ್ರಿಂದ, ವರ್ತಮಾನ, ಭೂತ ಅಥವಾ ಭವಿಷ್ಯತ್ ಕಾಲ ಅವನಿಗೆಲ್ಲವೂ ಒಂದೇ ಆಗಿರ್ತದೆ. ಕಾರಣ ಅವನೇ ಆಲ್ಫಾ, ಅವನೇ ಒಮೇಗ, ಅವನೇ ಆರಂಭ, ಅವನೇ ಸಮಾಪ್ತಿ, ಅವನೇ ಪ್ರಾರಂಭ, ಅವನೇ ಕೊನೆ. ಅವನಿಂದಲೇ ಸಮಸ್ತವು ಉಂಟಾಯಿತು, ಅವನಿಲ್ಲದೆ ಏನೂ ಉಂಟಾಗಲಿಲ್ಲ. ಅವನು ನಿತ್ಯನಾದ ತಂದೆ, ಪರಾಕ್ರಮಶಾಲಿ, ಸಮಾಧಾನದ ಪ್ರಭು. ಆಡಳಿತವು ಅವನ ಬಾಹುವಿನ ಮೇಲೆ ಇದೆ. ಅದರಿಂದ ಅವನು ನಿತ್ಯನಾದ ತಂದೆ ಆಗಿರೋದ್ರಿಂದ ಅವನಿಗೆ ಟೈಮ್ ಅನ್ನೋ ಫಿನೋಮಿನಾ ಇಲ್ಲ. ಟೈಮು ಮನುಷ್ಯರಿಗೋಸ್ಕರ ದೇವರು ಉಂಟು ಮಾಡಿರೋದು. ಪರಲೋಕದ ತಂದೆ ನಾವು ಹುಟ್ಟಿದ ಮೇಲೆ ಅಲ್ಲ ಪ್ಲಾನ್ ಮಾಡೋದು. ಅವನು ನಾವು ಹುಟ್ಟೋದಕ್ಕೆ ಮುಂಚೆನೆ ನನ್ನ ಅಕೌಂಟ್ನಲ್ಲಿ, ನಿಮ್ಮ ಅಕೌಂಟ್ನಲ್ಲಿ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ತನ್ನ ಭಂಡಾರದಲ್ಲಿ ಅವನು ಎಲ್ಲವನ್ನ ಶೇಖರಣೆ ಮಾಡಿಟ್ಟಿದ್ದಾನೆ. ಅವನ ವಾಗ್ದಾನಗಳಲ್ಲಿ ನಂಬಿಗಸ್ತನಾದ ದೇವರು. ಅವನು ಮಾತು ಕೊಟ್ಟರೆ ತಪ್ಪೋದಕ್ಕೆ ಮನುಷ್ಯನಲ್ಲ, ಅವನು ದೇವರಾಗಿದ್ದಾನೆ. ಯಾರಾದರೂ ಇದರ ಒಳಗಡೆ ಇರೋರು ಒಮ್ಮೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಾಲೆಲೂಯ. ದೇವರು ವಾಗ್ದಾನ ಮಾಡಿರುವ ವಾಗ್ದಾನ ನೆರವೇರಬೇಕಾದ್ರೆ ಅದಕ್ಕೊಂದು ಕಾಲವನ್ನು ಇಟ್ಟಿದ್ದಾನೆ. ಸಮಯಕ್ಕೆ ಮುಂಚೆ ದೇವರು ಏನೂ ಮಾಡೋದಿಲ್ಲ, ಸಮಯ ಆದಮೇಲೆ ಏನೂ ಮಾಡೋದಿಲ್ಲ. ನಮ್ಮ ದೇವರು ಯೆಹೋವ ಈರೆಯಾಗಿದ್ದಾನೆ. ಅವನು ತಕ್ಕ ಸಮಯದಲ್ಲಿ ಒದಗಿಸುವ ದೇವರಾಗಿದ್ದಾನೆ. ನಂಬೋರು ಯಾರಾದರೂ ಇದ್ರೆ ಆಮೇಲೆ ಹೇಳ್ರಿ. ದಾರಿಯಲ್ಲಿ ನಡೆದು ಹೋಗುವ ಈಸಾಕನು ಅಬ್ರಾಮನ ಬಳಿ ಕೇಳ್ತಾನೆ. ಹಲ್ಲೆಲೂಯ. ಅವನ ಬಾಲ್ಯದ ಜೀವನದ ಚರಿತ್ರೆಗಳನ್ನೆಲ್ಲ, ಅನುಭವಗಳನ್ನೆಲ್ಲ ಮೆಲುಕಾಕಿಕೊಂಡು ಹೋಗುತ್ತಿರುವಂಥ ಅಬ್ರಾಮನ ಬಳಿ ಈಸಾಕನು ಕೇಳ್ತಾನೆ, ಅಪ್ಪ ಸೌದೆ ಇದೆ, ಹಲ್ಲೆಲೂಯ ಸ್ತೋತ್ರ, ಕಟ್ಟಿಗೆ ಇದೆ, ಮತ್ತು ಹಲ್ಲೆಲೂಯ ಕತ್ತಿ ಇದೆ, ಕಟ್ಟಿಗೆ ಇದೆ, ಆದರೆ ಯಜ್ಞಕ್ಕೆ ಬೇಕಾದಂಥ ಕುರಿಯಲ್ಲಪ್ಪ, ಕುರಿಯಲ್ಲಿ. ಹಲ್ಲೆಲೂಯ. ಗೊತ್ತಿಲ್ಲ ಅಪ್ಪನಿಗೆ ಏನು ಹೇಳಬೇಕಂತ ಗೊತ್ತಿಲ್ಲ. ಆದರೆ ಅವನು ಒಂದು ಅರ್ಥ ಮಾಡಿಕೊಂಡ, ನನ್ನ ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10:23 ಹೇಳುತ್ತದೆ, ಅವನು ವಾಗ್ದಾನಗಳಲ್ಲಿ ನಂಬಿಗಸ್ತನು. 1 ಕೊರಿಂಥ 1:9 ಹೇಳುತ್ತದೆ, ಅವನು ವಾಗ್ದಾನಗಳಲ್ಲಿ ನಂಬಿಗಸ್ತನು. 2 ಕೊರಿಂಥ 1:20 ಹೇಳುತ್ತದೆ, ಅವನು ವಾಗ್ದಾನಗಳಲ್ಲಿ ನಂಬಿಗಸ್ತನು. ಅವನು ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯನಲ್ಲ. ಹಲ್ಲೆಲೂಯ. ಸತ್ಯವೇದ ಗ್ರಂಥ ಹೇಳುತ್ತದೆ, ಅಲ್ಲಲ್ಲಿ 1 ಕೊರಿಂಥ 10:13 ಹೇಳುತ್ತದೆ, ಎಷ್ಟೇ ಪರಿಶೋಧನೆಗಳು ಬಂದರೂ ನಿನ್ನನ್ನು ಅವುಗಳಿಂದ ತಪ್ಪಿಸಿ ಸಿದ್ಧ ಮಾಡೋದಕ್ಕೆ ಅವನು ನಂಬಿಗಸ್ತನಾದ ದೇವರಾಗಿರೋದ್ರಿಂದ ಇವತ್ತು ಹಗಲೊತ್ತಿನಲ್ಲಿ ಯಾರಾದರೂ ನನ್ನನ್ನು ಕೇಳ್ತಾ ಇರೋದಾದ್ರೆ ನಮ್ಮ ದೇವರು ನಂಬಿಗಸ್ತನೆಂದು, ನನ್ನ ಜೀವನದಲ್ಲಿ ಅವನು ನಂಬಿಗಸ್ತನು.
ನನ್ನ ಕುಟುಂಬಕ್ಕೆ ಅವನ ನಂಬಿಗಸ್ತನ, ನನ್ನ ಸಭೆಗೆ ಅವನ ನಂಬಿಗಸ್ತನ ಎಂದು ನಂಬೋರು ಯಾರಾದರೂ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. Hallelujah. Our God is a faithful God. Somebody lift up your voice and shout, my God is a faithful God. Hallelujah. ಅವನು ನಂಬಿಗಸ್ತನಾದ ದೇವರು. ಮಗನನ್ನು ಯಜ್ಞಕ್ಕಾಗಿ ಅರ್ಪಿಸುವಂತ ಹೇಳುವಾಗಲೇ ಅಲ್ಲಲ್ಲೂಯ್ಯ ಅಬ್ರಾಮನಿಗೆ ಆವಾಗ ಕೇಳಿರ್ಬೋದು, ಆವಾಗ ಅನಿಸಿರ್ಬೋದು. ಆದರೆ ಅಬ್ರಾಮನೇ, ನಿನ್ನನ್ನು ಹೇಳೋದಕ್ಕೆ ಮುಂಚೆ, ಮಗನನ್ನು ಯಜ್ಞಕ್ಕೆ ಅರ್ಪಿಸುವಂತ ಹೇಳಕ್ಕೆ ಮುಂಚೆ, ಅಂದರೆ ನಿನಗೆ ವಾಗ್ದಾನ ಮಾಡಕ್ಕೆ ಮುಂಚೆ, ಅಲ್ಲಲ್ಲೂಯ್ಯ ಮಗ ಹುಟ್ಟೋದಕ್ಕೆ ಮುಂಚೆ, ಅಲ್ಲಲ್ಲೂಯ್ಯ ವರ್ಷಗಳ ಹಿಂದೆ 25 ವರ್ಷಗಳು ನೀನು ಕಾದಿದ್ದೆ. 25 ವರ್ಷಗಳ ಮುಂಚೆ, ನೀನು ಹುಟ್ಟೋದಕ್ಕೆ ಮುಂಚೆ ನಿನ್ನ ಮಗ ಹುಟ್ಟುತ್ತಾನಂತಲೋ, ಅವನ ಹೆಸರು ಈಸಾಕ್ ಆಗಬೇಕಂತಲೋ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೀನಿ. ಅವನನ್ನು ನಾನು ಹೇಳುವಾಗ, ನೀನು ಯಜ್ಞಕ್ಕೆ ಅರ್ಪಿಸು ಅಂತ ಹೇಳುವಾಗ, ಆ ಪ್ಲ್ಯಾನಿನಲ್ಲಿ ಇದೆಲ್ಲ ಒಳಪಟ್ಟಿರುವಂಥದ್ದಾಗಿದೆ. ಗಮನಿಸ್ರಿ ಗಮನಿಸ್ರಿ ಗಮನಿಸ್ರಿ. ಈಗ ಬ್ರಾಹ್ಮನು ಈಸಾಕನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಮೌರ್ಯ ಬೆಟ್ಟದ ಒಂದು ಭಾಗದಲ್ಲಿ ಈಸಾಕನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನನಗೊಂದು 4 ಜನ ಬರ್ತೀರಾ, 4 ಜನ ಹೇವನಸ್ರು ಓಡ್ ಬನ್ರಿ, ಬೇಗ ಬನ್ರಿ. ಇದು ಮೌರ್ಯ ಬೆಟ್ಟದ ಒಂದು ಕಡೆ, ಇನ್ನೊಂದು ಕಡೆ ಅಲ್ಲಲ್ಲಿ ಸ್ತೋತ್ರ ಮೌರ್ಯ ಬೆಟ್ಟದ ಆಚೆ ದಡ. ಇಲ್ಲಿ ಅಬ್ರಾಮನು ಈಸಾಕನು ನಡೀತಾ ಇದ್ದಾರೆ, ಬೆಟ್ಟ ಹತ್ತುತ್ತಾ ಇದ್ದಾರೆ. ಮರುಭಾಗದಲ್ಲಿ ತಂದೆಯಾದ ದೇವರು ಇಲ್ಲೊಂದು ಕುರಿ ಒಂದು ಕಡೆಯಿಂದ ಹತ್ತುತ್ತಾ ಇದೆ. ಇದು ಅಬ್ರಾಮನಿಗೆ ಕಾಣಿಸ್ತಾ ಇಲ್ಲ, ಅಬ್ರಾಮನಿಗೆ ಕಾಣಿಸ್ತಾ ಇಲ್ಲ. ದೇವರು ಮಾಡಿರೋ ಪ್ಲಾನ್ ಕೆಲವೊಮ್ಮೆ ನಮಗೆ ಕಾಣಿಸೋದಿಲ್ಲ. ದೇವರು ಮಾಡಿರೋದು, ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಸಿದ್ಧ ಮಾಡಿರುವಂಥದ್ದು ಒಂದು ಕಣ್ಣು ಕಾಣಲಿಲ್ಲ. ನೀವು ಇದರ ಒಳಗಡೆ ಇದ್ರೆ ಒಂದು ಆಮೇಲೆ ಹೇಳ್ರೆ, ದೇವರು ನಿನಗಾಗಿ, ನಿನ್ನ ತಲೆಮಾರಿಗಾಗಿ, ನಿನ್ನ ವಂಶಕ್ಕಾಗಿ, ನಿನ್ನ ತಲೆಮಾರು ಆಶೀರ್ವಾದಕ್ಕಾಗಿ, ನಿನ್ನ ಸೇವೆಗಾಗಿ, ನಿನ್ನ ಪಟ್ಟಣಕ್ಕಾಗಿ, ಸಭೆಗಾಗಿ, ಅಲ್ಲೆಲೂಯ ದೇವರು ಸಿದ್ಧ ಮಾಡಿರೋದು ಒಂದು ಕಣ್ಣು ಕಂಡಿಲ್ಲ, ಒಂದು ಕಿವಿ ಕೇಳಿಲ್ಲ, ಒಬ್ಬ ಮನುಷ್ಯರ ಭಾವನೆಯಲ್ಲಿ ಅದು ಹುಟ್ಟಿಲ್ಲ. ಈಗ ಅಬ್ರಾಮನು ಇಸಾಕನು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಬೆಟ್ಟದ ಮೌರ್ಯ ಬೆಟ್ಟದ ಈಚೆ ದಡದಿಂದ ಹತ್ತುತ್ತಾ ಇದ್ದಾರೆ, ಬೆಟ್ಟ ಹತ್ತುತ್ತಾ ಇದ್ದಾರೆ. ಅಲ್ಲೆಲೂಯ. ಬೆಟ್ಟದ ಮಧ್ಯಭಾಗಕ್ಕೆ ಬಂದಾಗ ಆ ಮರುಭಾಗದಲ್ಲಿ ತಂದೆಯಾದ ದೇವರು ಕುರಿಮರಿಯನ್ನು ಹಿಡ್ಕೊಂಡು ಅವನು ಸಹ ಮೇಲಕ್ಕೆ ಬರ್ತಾ ಇದ್ದಾನೆ. ಸ್ತೋತ್ರ. ಇಲ್ಲಿರೋ ಅಬ್ರಾಮನಿಗೆ ಇವರು ಕಾಣಿಸ್ತಾ ಇಲ್ಲ, ಆದರೆ ಇಲ್ಲಿರೋ ದೇವರಿಗೆ ಅಬ್ರಾಮನ್ ಕಾಣಿಸ್ತಾನೆ, ಈಸಾಕನ ಕಾಣಿಸ್ತಾನೆ. ಅಬ್ರಾಮನ ವೇದನೆ ಅವನಿಗೆ ಅರ್ಥ ಆಗುತ್ತೆ, ಅಬ್ರಾಮನ ಸಂಕಟ ಅವನಿಗೆ ಅರ್ಥ ಆಗುತ್ತೆ, ಅಬ್ರಾಮನ ದುಃಖ ಅವನಿಗೆ ಅರ್ಥ ಆಗುತ್ತೆ, ಅಬ್ರಾಮನ ಉದ್ವೇಗ ಅವನಿಗೆ ಅರ್ಥ ಆಗುತ್ತೆ. ಅಲ್ಲಲೂಯ್ಯ. ದೇವರು ನೋಡ್ತಾ ಇದ್ದಾನೆ, ನನ್ನ ಮಗ ನನ್ನನ್ನು ಎಷ್ಟು ನಂಬಿದ್ದಾನೆ ಎಂದು ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಮೈ ಗಾಡ್, ನನ್ನ ದೇವರು ಎಲ್ಲವನ್ನ ತಕ್ಕ ಸಮಯದಲ್ಲಿ ಮಾಡುವ ದೇವರು. ಸ್ತೋತ್ರ 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 ಸ್ತೋತ್ರ. ಗಮನಿಸ್ರಿ, ಬೆಟ್ಟದ ಮಧ್ಯಭಾಗಕ್ಕೆ ಬಂದಾಗ ಈಗ ಈಸಾಕನ್ ಕೇಳ್ತಾನೆ, ಅಪ್ಪ ಕಟ್ಟಿಗೆ ಇದೆ, ಬೆಂಕಿ ಕತ್ತಿ ಇದೆ, ಕುರಿ ಅಲ್ಲಪ್ಪ, ಕುರಿಯಲ್ಲಿ ಅವನಿಗೇನು ಹೇಳಬೇಕು ಗೊತ್ತಿಲ್ಲ. ಈಗ ದೇವರು ಹೇಳ್ತಾನೆ, ಕುರಿ ಸ್ಟಾಪ್ ಸ್ಟಾಪ್, ಮೂವ್ ಮಾಡಬೇಡ, ವೆಯ್ಟ್ ವೆಯ್ಟ್. ಈಗ ಅವನು ಏನು ಹೇಳ್ತಾನೋ ಅದು ಕೇಳಿದ್ಬಿಟ್ಟು ಮುಂದಿನ ಭಾಗಕ್ಕೆ ಹೋಗೋಣ. ಅಲ್ಲಲ್ಲೂಯ್ಯ. ಏನೋ ದೇವ್ರನ್ನ ನಂಬಿ ನಾವು ಕೆಟ್ಟೋದ್ವಿ, ಬಿಡೋ, ನೀನು ಹೋದರೆ ಇನ್ನೊಬ್ಬತ್ತೆ ಮಗನ ಕೊಡ್ಬೋದೇನೋ ದೇವರು, ನೋಡೋಣ ಕಣಂತ ನಿರಾಶೆಯ ಮಾತು ಹೇಳಿದರೆ ದೇವರು ಈ ಕುರಿಯನ್ನು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟಿರೋನ. ಆದರೆ ಅಬ್ರಾಮನು ಪ್ರತಿಕೂಲಗಳ ಮಧ್ಯದಲ್ಲೂ, ವೇದನೆಯ ಮಧ್ಯದಲ್ಲೂ ಸ್ವಂತ ಮಗನನ್ನು ಕೊಡೋದಕ್ಕೆ ಹಿಂಜರಿಯದೆ ಅವನು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ಅವನು ಹೇಳ್ದ, ಯೆಹೋವ ಈರೇ, ಯೆಹೋವ ಈರೇ. ಹಲ್ಲೆಲೂಯ. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ, ಇಕ್ಕಟ್ಟುಗಳು ಬಂದಾಗ ಎಲ್ಲ ಕೈ ಬಿಟ್ಟು ಹೋದ. Somebody shout hallelujah.
ಆಗ್ಲೂ ನಿನ್ನ ಅಭಿಪ್ರಾಯ ಏನು, ಆಗ ನಿನ್ನ ಮನೋಭಾವನೆ ಏನು, ಆಗ್ಲೂ ನಿನ್ನ ದೇವರನ್ನ ನಂಬುತ್ತೀಯಾ? ನಿನ್ನ ನೆಂಟರು ಕೇಳ್ತಾರೆ, ನಿನ್ನ ಸ್ನೇಹಿತರು ಕೇಳ್ತಾರೆ, ಬಂಧು ಬಳಗದವರು ಕೇಳ್ತಾರೆ, ವೇರ್ ಇಸ್ ಯುವರ್ ಗಾಡ್? ಎಲ್ಲಿ ನಿನ್ನ ದೇವರು? ಇಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ಉಪವಾಸ ಮಾಡಿದೆ, ಎಲ್ಲಿ ನಿನ್ನ ದೇವರು? ಆಗ್ಲೂ ನೀನು ಹೇಳಬೇಕು, ನನ್ನ ದೇವರು ಅವನು ಸರ್ವಶಕ್ತನಾದ ದೇವರು, ನನ್ನ ದೇವರು ಅವನು ಜೀವವುಳ್ಳ ದೇವರು, ನನ್ನ ದೇವರು ಅವನು ನನ್ನನ್ನು ಅಭಿಷೇಕ ಮಾಡಿರೋದು ನಾಶನ ಮಾಡೋದಕ್ಕಲ್ಲ. ಅವನ ವಾಗ್ದಾನ ಒಂದು ತಪ್ಪಿ ಹೋಗೋದಿಲ್ಲ. ಅವನ ವಾಗ್ದಾನಗಳು ಅದು ಎಷ್ಟಿದ್ದರೂ ಅದು ನೆರವೇರುತ್ತೆ, ನೆರವೇರುತ್ತೆ. ಒಪ್ಪೋರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? Somebody lift up your voice. Somebody shout to the Lord. ಮರುಭಾಗದಲ್ಲಿ ಯಾರಾದರೂ ಒಬ್ಬರು ಬನ್ರಿ. ಮರುಭಾಗದಲ್ಲಿ ಸೈತಾನನು ಹೊಂಚಾಗ್ತಾ ಇದ್ದಾನೆ. ಅವನು ಇಲ್ಲಿಂದ ಬರ್ತಾ ಇದ್ದಾನೆ. ಯಾವಾಗ ಇವನಿಗೆ ಬೇರೆ ಅಪನಂಬಿಕೆ ಮಾತು ಹೇಳಿಸೋದು, ಹಿಂದ್ಗಡೆ ಬಾ, ಇವನು ಕಿವಿಗೆ ಹೇಳ್ತಾ ಇರೋದು, ಏನು ಮಾಡಿಬಿಟ್ರು ದೇವರು, ಇಷ್ಟೆಲ್ಲ ಮಾಡಿದನು, ಕಡೆಗೆ ದೇವರು ಕೊಟ್ಬಿಟ್ಟು ಕಿತ್ಕೊಂಡ್ಬಿಟ್ನಲ್ಲ. ದೇವರೇ ಹೇಳ್ತಾರೆ, ಆ ದೇವರು ರಕ್ಷಕನ ಭಕ್ಷಕನ ಈ ಸೈತಾನನು ಈಗ ಇವನ ಕಿವಿಗೆ, ಅಬ್ರಾಮನ ಕಿವಿಗೆ ಹೇಳ್ತಾ ಇದ್ದಾನೆ, ಒತ್ತಡ ಏರ್ತಾ ಇದ್ದಾನೆ. ಇನ್ನಾದರೂ ಆ ದೇವರನ್ನು ಬಿಟ್ಟುಬಿಡು, ಬೇಡ, ಈ ದೇವರಿಂದ ಏನು ಪ್ರಯೋಜನ, ಹಾಗೆ ಒತ್ತಡ ಆಗ್ತಾ ಇರ್ತಾನೆ. ಆದರೆ ಅಬ್ರಾಮನ್ ಹೇಳಿದನು, ಯೆಹೋವ ಈರೆ, ಯೆಹೋವ ಈರೆ. ಆ ಮಾತು ಕೇಳಿದಾಗ ಈಗ ದೇವರು ಹೇಳ್ತಾನೆ, ಕುರಿ ನಡಿ. ಈಗ ಅಬ್ರಾಮನು ನಡೀತಾ ಇದ್ದಾನೆ. ಈಗ ಸೈತಾನ ಈ ಮಾತು ಯೆಹೋವ ಈರೆ ಅಂದಿದೆ, ಇವನು ದಡಾರಂತ ಬಿದ್ದೋಗ್ತಾನೆ. ಯಾಕಂದ್ರೆ ಶತ್ರುವಿನ ಆಯುಧ ಫಲಿಸ್ಲಿಲ್ಲ, ಅವನು ಸೋತೋದ, ಸೈತಾನ ಸೋತೋದ. ಈಗ ದೇವರು ಹೇಳ್ತಾನೆ, ಕುರಿ ಹೋಗ್ಲಿ, ಕುರಿ ಮುಂದಕ್ಕಾಗ್ಲಿ, ಕುರಿ ಮುಂದಕ್ಕಾಗ್ಲಿ. ಈಗ ಇತ್ ಕಡೆಯಿಂದ ಈಸಾಕನು ಬರ್ತಾ ಇದ್ದಾನೆ, ಇಲ್ಲಿಂದ ಅಬ್ರಾಮನ್ ದೇವರು ಬರ್ತಾ ಇದ್ದಾನೆ. ಇಲ್ಲಿ ಅಲ್ಲೂಯ್ಯ ತಂದೆಯಾದ ದೇವರು ಕುರಿ ಸಿದ್ಧ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಯಜ್ಞದ ವೇದಿಯ ಮೇಲೆ ಮಲಗಿರುವಂತ ಈಸಾಕನ, ಯಜ್ಞದ ವೇದಿಯ ಮೇಲೆ ಮಲಗಿರುವ ಈಸಾಕನ, ಸೋತ್ರ 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 ಸೋತ್ರ. ಅಪ್ಪ ಈಗ ಕೈಗೆ ಕತ್ತಿ ತಗೊಂಡ ಮಗನನ್ನ ಅವನು ಕತ್ತರಿಸಕ್ಕೆ ಹೋಗ್ತಾ ಇದ್ದಾನೆ, ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾನೆ, ಯಜ್ಞ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಹಾಲೆಲೂಯ. ಮಗನೇ, ನೀನೇ ಕಣ ಯಜ್ಞದ ಕುರಿ, ವಿಧಿಯತ್ವವುಳ್ಳ ಮಗ, ಅಪ್ಪನ ಮಾತಿಗೆ ವಿಧಿಯನಾದ ಮಗ. ಅನೇಕರು ಅಪ್ಪನ ಮಾತನ್ನು ಕೇಳದೆ ಹೋಗುವಾಗ ವಿಧಿಯತ್ವವುಳ್ಳ ಈ ಸಾಕನಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಲಿಸನ್ ಟು ಮೀ, ಲಿಸನ್ ಟು ಮೀ. ಇವನ ಕತ್ತಿಯನ್ನು ಮೇಲೆ ಕೆತ್ತದ, ಇನ್ನೇನು ಹೊಡಿಬೇಕು ಆ ಟೈಮಲ್ಲಿ ಒಂದು ಶಬ್ದ, ಅಬ್ರಾಮನೇ, ಅಬ್ರಾಮನೇ, ಬಾಲಕನ ಮೇಲೆ ಕೈ ಇಡಬೇಡ. ಯಾವಾಗ ಕತ್ತಿ ತಗೊಂಡು ಓಡಿಯೋ ಟೈಮ್, ಹೊಡೆದಿಲ್ಲ, ಓಡಿಯೋ ಟೈಮಲ್ಲಿ ಅಬ್ರಾಮನೇ, ಅಬ್ರಾಮನೇ, ಬಾಲಕನ ಮೇಲೆ ಕೈ ಇಡಬೇಡ. ದ ಟೈಮಿಂಗ್ ವಾಸ್ ಎಕ್ಸಾಕ್ಟ್. ಒಂದು ಸೆಕೆಂಡ್ ಹಿಂದೆ ಮುಂದೆ ಹೋಗಿದ್ರೆ ಈ ಸಾಕನ ಬಲಿ ಆಗ್ಬಿಡ್ತಿದ್ದ. ಆದ ನನ್ನ ದೇವರು. ಅರ್ಥ ಆದವ್ರು ಆಮೇಲೆ ಹೇಳ್ರಿ, ಅರ್ಥ ಆದವ್ರು ಆಮೇಲೆ ಹೇಳ್ರಿ. ನನ್ನ ದೇವರು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಕಾರ್ಯ ಮಾಡ್ತಾನೆ. ನನ್ನ ದೇವರು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಅದ್ಭುತ ಮಾಡ್ತಾನೆ. ಒಪ್ಪೋರು ಆಮೇಲೆ ಹೇಳ್ರಿ. ನನ್ನ ಬಿಡುಗಡೆ ಸ್ವಲ್ಪ ತಡ ಆದ್ರು, ಸ್ವಲ್ಪ ತಡ ಆದ್ರು, ಹಲ್ಲೆಲೂಯಾ, ನನ್ನ ಬಿಡುಗಡೆ ಸ್ವಲ್ಪ ತಡ ಆದ್ರು ಅದರಲ್ಲಿ ಪ್ರತ್ಯೇಕವಾದ ಬಿಡುಗಡೆ ಇದೆ. ಆಮೇಲೆ ಫಿಲಿಪ್ಪನು ಸಮರ್ಯ ಪಟ್ಟಣದಲ್ಲಿ ಉಜ್ಜೀವನದ ಸೇವೆ ಮಾಡ್ತಾ ಇದ್ದಾನೆ. ದ ಟೈಮಿಂಗ್, ಮೈ ಗಾಡ್ ವಿಲ್ ಬ್ರಿಂಗ್ ದ ಟೈಮ್ ಅಕಾರ್ಡಿಂಗ್ ಟು ಹಿಸ್ ಪ್ಲಾನ್. ಅವನ ಪ್ಲಾನಿಗೆ ತಕ್ಕಾಗೆ ಟೈಮನ್ನು ಅಡ್ಜಸ್ಟ್ ಮಾಡ್ತಾನೆ, ಕ್ಲಾಕ್ನ ಅಡ್ಜಸ್ಟ್ ಮಾಡ್ತಾನೆ. ಹೆಂಗೆ ಮಾಡ್ತಾನೆ ನೋಡ್ರಿ. ಸಮರ್ಯ ಪಟ್ಟಣದಲ್ಲಿ ಫಿಲಿಪ್ಪನು ಭಾಳ ವೇಗವಾಗಿ ಸೇವೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇವರು ಹೇಳಿದ್ರು, ಗಾಜಕ್ಕೆ ಹೋಗುವಂಥ ನಿರ್ಜನ ಪ್ರದೇಶ, ಅಡವಿ ಕಡೆಗೆ ಯಾತ್ರೆ ಮಾಡು. ಅಲ್ಲೊಬ್ಬ ಬೈಬಲ್ ಓದ್ತಾ ಇದ್ದಾನೆ, ಬಟ್ ಅವನು ತಲೆಗೆ ಹತ್ತಾ ಇಲ್ಲ.
ಸ್ತೋತ್ರ. ಅವನ ಹತ್ರ ಮಾತಾಡ. ನೋಡ್ರಿ, ಈಗ ಸಮರ್ಯ ಪಟ್ಟಣದಿಂದ ವೇಗವಾಗಿ ಬರುವ ರಥ, ಸಮರ್ಯ ಪಟ್ಟಣದಿಂದ ಫಿಲಿಪ್ಪನ್ ಬರ್ತಾ ಇದ್ದಾನೆ, ನಿರ್ಜನ ಪ್ರದೇಶದಲ್ಲಿ ರಥ ಬರ್ತಾ ಇದೆ. ಎರಡು ಕರೆಕ್ಟ್ ಟೈಮಿಗೆ ಇಬ್ಬರು ಕರೆಕ್ಟ್ ಸ್ಥಳಕ್ಕೆ ಬಂದು ಭೇಟಿ ಆಗ್ತಾ ಇದ್ದಾರೆ. ದಟ್ ಈಸ್ ಮೈ ಗಾಡ್. ಹಾಗಾದರೆ ಪರಿಶುದ್ಧಾತ್ಮ ನನಗಿವತ್ತು ಮುಂಜಾನೆ ಹೀಗೆ ಹೇಳಿದನು, ಅಲ್ಲೂಯ್ಯ, ನನ್ನ ಸಮಯ ಆದರೆ ಅದುವರೆಗೂ ತಡೆ ಹಿಡಿದ ಕಾರ್ಯಗಳೆಲ್ಲ ಕರೆಕ್ಟ್ ಟೈಮಿಗೆ ನಾನು ಅದನ್ನು ತಗೊಂಬರ್ತೀನಿ. ಬಿಡುಗಡೆ ಆಗೋಕ್ಕೆ ಮುಂಚೆನೆ ಸ್ತೋತ್ರ ಹೇಳುವವರನ್ನ ದೇವರು ನೋಡ್ತಾ ಇದ್ದಾನೆ. ನಿನ್ನ ಸ್ತೋತ್ರ ನೋಡಿ ದೇವರು ಹೇಳ್ತಾನೆ, ಟೈಮ್ ಆಯಿತು, ಟೈಮ್ ಆಯಿತು, ಟೈಮ್ ಆಯಿತು. ನಿನ್ನ ಕತ್ತಲೆಯ ಕಾಲ ಮುಗೀತು, ನಿನ್ನ ಬೆಳಕಿನ ಕಾಲ. ಯಾ ಯಾ ಅಲ್ಲಲೇ ಇಬ್ರಿಯ ಪದ YOM ಯೋಮ್. ಅಲ್ಲಲೂಯ್ಯ, ಅದು ಕತ್ತಲೆ ಮುಗೀತು, ಇನ್ನು ಬೆಳಕಿನ ಸಮಯ. ಹೋರಾಟದಕ್ಕೆ ಒಂದು ಸಮಯ ಆಯಿತು, ಕಣ್ಣು ನೀರಿಗೊಂದು ಸಮಯ ಆಯಿತು, ಆದರೆ ಇನ್ನು ಬೆಳಕಿನ For everything there is a appointed time. To God to wait and God to act. ದೇವರು ಕಾಯೋದಕ್ಕೊಂದು ಸಮಯ ಇದೆ, ಕ್ರಿಯೆ ಮಾಡೋದಕ್ಕೊಂದು ಸಮಯ ಇದೆ. ಅವನ ಸಮಯ ಆದರೆ ಅವನ ನೀತಿಯಿಂದ ನಮಗೆ ನ್ಯಾಯ ತೀರ್ಪು ಮಾಡ್ತಾನೆ. ಒಪ್ಪೋರು ಆಮೇಲೆ ಹೇಳ್ರಿ, ಒಪ್ಪೋರು ಆಮೇಲೆ ಹೇಳ್ರಿ. ನೀತಿಯಿಂದ ಅವನ ನ್ಯಾಯ ತೀರ್ಪು ಮಾಡ್ತಾನೆ. ಸ್ತೋತ್ರ 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 ಸ್ತೋತ್ರ. ರಾತ್ರಿ ದುಃಖದಿಂದ ನೀನು ಮಲಗಿದ್ರು ಮುಂಜಾನೆ ಎದ್ದೇಳುವಾಗ ನೀನು ಹರ್ಷಾನಂದದಿಂದ ಎದ್ದೇಳ್ತೀಯ. ಕಾರಣ ಏನು? ನಿನ್ನ ರಾತ್ರಿ ಮುಗಿದ್ರೆ ನಿನಗೊಂದು ಬೆಳಕಿದೆ. ಎಲ್ಲ ದಿನ ಪ್ರತಿಕೂಲ ಇಲ್ಲ ಸಿಸ್ಟರ್, ಎಲ್ಲ ದಿನ ಪ್ರತಿಕೂಲ ಇಲ್ಲ ಬ್ರದರ್. ನಾನು ಹೇಳ್ತೇನೆ, ಒಂದು ರಾತ್ರಿ ಇದ್ರೆ ಒಂದು ಹಗಲು ಇರುವಂಥದ್ದಾಗಿದೆ, ಒಂದು ಪ್ರತಿಕೂಲ ಇದ್ರೆ ಒಂದು ಅನುಕೂಲ ಇರುವಂಥದ್ದಾಗಿದೆ, ಒಂದು ರೋಗ ಇದ್ರೆ ಒಂದು ಸೌಖ್ಯ ಇದೆ, ಒಂದು ನಿರಾಶೆ ಇದ್ರೆ ಒಂದು ನಿರೀಕ್ಷೆ ಇದೆ, ಒಂದು ಅಪನಂಬಿಕೆ ಇದ್ರೆ ಒಂದು ನಂಬಿಕೆ ಇದೆ, ಒಂದು ಸೋಲಿದ್ರೆ ಒಂದು ಜಯ ಇದೆ, ಒಂದು ನಷ್ಟ ಇದ್ರೆ ಇನ್ನೊಂದು ಲಾಭ ಇದೆ. ಸರ್ಕಲ್ ತಿರುಗಿ ಬರ್ತಾ ಇದೆ. ಯಾರಾದ್ರೂ ಹೇಳ್ರಿ, ಈ 21 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ನನಗಾಗಿ ಸಮಯಗಳು ಸಿದ್ಧವಾಗ್ತಾ ಇದೆ. ಮೈ ಟೈಮ್ ಹ್ಯಾಸ್ ಕಮ್. somebody shout, ನನ್ನ ಸಮಯ ಬಂತು, ನನ್ನ ಬಿಡುಗಡೆಯ ಸಮಯ ಬಂತು, ನನ್ನ ಅಭಿಷೇಕದ ಸಮಯ ಬಂತು, ನನ್ನ ಸೇವೆ ಹೊರಗಡೆ ಬರೋ ಸಮಯ ಆಯಿತು. ಸ್ತೋತ್ರ 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 ಸ್ತೋತ್ರ. ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ. ಇವತ್ತು ಇದರ ಒಳಗಡೆ ದೊಡ್ಡ ಕಾರ್ಯಗಳನ್ನು ಇಲ್ಲಿ ಮಾತ್ರವಲ್ಲ, ನಮ್ಮನ್ನು ವೀಕ್ಷಿಸ್ತಾ ಇರೋರು ಯಾವ ಮಂಡಳದಲ್ಲಿದ್ದರೂ ಸರಿ, ದ ಡಾರ್ಕ್ನೆಸ್ ಈಸ್ ಗೋಯಿಂಗ್ ಟು ಎಂಡ್. ದ ಡೇ ಈಸ್ ಬಿಗಿನಿಂಗ್ ನೌ. ದ ಡೇ ಲೈಟ್ ಈಸ್ ಬಿಗಿನಿಂಗ್ ನೌ. ಇವಾಗ ಈ ಹಗಲೊತ್ತಿನ ದಿನ ನಿನಗೆ ಆರಂಭವಾಗ್ತಾ ಇದೆ, ಬೆಳಕು ನಿನಗೆ ಆರಂಭವಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಕತ್ತಲೆಯ ಶಕ್ತಿಗಳು ಕೀಳಾಡ. ಆಮೇಲೆ ಆಮೇಲೆ ಮನುಷ್ಯನ ಪ್ಲಾನ್ಗಳು, ಅವನ ಕ್ಯಾಲ್ಕುಲೇಷನ್, ಅವನ ಸ್ಟ್ರಾಟಜಿ, ಇದನ್ನೆಲ್ಲ ತಲೆ ಕೆಳಗಡೆ ಮಾಡಿ ದೇವರು ನಮ್ಮನ್ನು ಹೊರಗಡೆ ತಂದನ. ಸೀಸನ್ ಸ್ಟಾರ್ಟ್ ಆದರೆ ಅಂದರೆ ದೇವರು ತೆರೆದ್ರೆ ಯಾರಿಗೂ ಮುಚ್ಚಕ್ಕಾಗಲ್ಲ, ದೇವರು ಮುಚ್ಚಿದ್ರೆ ಯಾರಿಗೂ ಬಾಗಿಲು ತೆಗಿಯಕ್ಕಾಗಲ್ಲ. ಇವತ್ತು ಹಗಲೊತ್ತಿನಲ್ಲಿ ಕೂಗಿ ಹೇಳ್ತೇನೆ, ನಿನ್ನ ಸಮಯ ಆರಂಭವಾಗಿದೆ, ನಿನ್ನ ಕ್ಷಣಗಳು ಆರಂಭವಾಗಿದೆ. ಈಗ ನೀನು ಏನು ಹೇಳ್ತೀಯೋ ಅದು ನಿನ್ನ ಜೀವನದಲ್ಲಿ ಸಂಭವಿಸುತ್ತೆ. ಬಾಗಿಲು ತೆರೆಯಲೇ, ಎಫೆದಾ ತೆರೆದು ಬಾ, ಎಫೆದಾ ತೆರೆದು ಬಾ. ಓಪ, ಕೆಲ ಡೋರ್ಗಳು ಓಪನ್ ಆಗಲಿ, ಕೆಲ ಬಿಸ್ನೆಸ್ಗಳು ಓಪನ್ ಆಗಲಿ, ಕೆಲಸದ ಆಪರ್ಚುನಿಟಿಗಳು ಸಿಗಲಿ, ಅದರ ಬಾಗಿಲುಗಳು ತೆರೆಯಲಿ. Now I command in Jesus name, this is the right time. ಆಮೆನ್ ಆಮೆನ್ ಆಮೆನ್. ಎಷ್ಟು ಜನ ನಂಬುತ್ತೀರಾ?
ದೇವರು ಕ್ರಿಯೆ ಮಾಡುವ, ಕಾರ್ಯ ಮಾಡುವ, ಕಾರ್ಯ ನಡೆಸುವ ಸಮಯ ಬಂದದೆ. 119ನೇ ಕೀರ್ತನೆ 126ನೇ ವಾಕ್ಯ ಹೇಳುತ್ತದೆ, ಯೆಹೋವನೇ ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದದೆ. ನನ್ನ ದೇವರು ಮೌನವಾಗಿದ್ದಾಗ ಜನ ತಿಳ್ಕೊಂಡ್ರು ನನ್ನ ದೇವರು ಜೀವ ಇಲ್ಲದೆ ಇರೋನು ಅಂತ. ದೇವರ ವಾಕ್ಯ ಹೇಳ್ತದೆ, ಕೇಳಲಾರದಂತೆ ನನ್ನ ಕಿವಿಡಲ್ಲ, ರಕ್ಷಿಸಲಾರದಂತೆ ನನ್ನ ಕೈ ಮೋಟುಗೈ ಅಲ್ಲ. ಪರಿಶುದ್ಧಾತ್ಮನು ಈಗ ಹೇಳ್ತಾ ಇದ್ದಾನೆ, ಕ್ರಿಯೆ ಮಾಡೋದಕ್ಕೆ, ಕಾರ್ಯ ನಡೆಸುವುದಕ್ಕೆ ಸಮಯ ಬರುತ್ತೆ ಅಂತಲ್ಲ. ನಮ್ಮಲ್ಲೆಲ್ಲ ಕೆಲವರು ಡೈಲಾಗ್ ಹೊಡಿತಾರೆ, ಇರಲಿ ಬಿಡ್ರಿ ನಮಗೂ ಒಂದು ಸಮಯ ಬರುತ್ತೆ ಕಣ್ರಿ, ಆಗಲಿ ಬಿಡ್ರಿ ನಮಗೂ ಒಂದು ಸಮಯ ಬರುತ್ತೆ ಕಣ್ರಿ. ಸಮಯ ಬರುತ್ತೆ ಅನ್ನೋದಲ್ಲ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಮಯ ನನ್ನ ದೇವರು ನನಗಾಗಿ ಕಾರ್ಯ ನಡೆಸೋದಿಕ್ಕೆ. ಪತ್ಮೋಸ್ ದ್ವೀಪದಲ್ಲಿ ಸ್ನಾನಿಕನಾದ ಯೋಹನನಿಗೂ ಅನಿಸ್ತು, ಏಲಿಯನಿಗೆ ಅನಿಸ್ತು, ಯೇಸು ಸ್ವಾಮಿಗೆ ಅನಿಸ್ತು, ತಂದೆ ನೀನೇಕೆ ನನ್ನನ್ನು ಕೈ ಬಿಟ್ಟೆ. ಆ ಮಟ್ಟಿಗೆ ಪರಿಶೋಧನೆಗಳು ಬರುತ್ತೆ. ಆದರೆ ಯೆಹೋವನೇ ನಿನ್ನ ಕಾರ್ಯ ನಡೆಸುವುದಕ್ಕೆ ಸಮಯ ಬಂದಿದೆ. ದ ಟೈಮ್ ಹಸ್ ಕಮ್. ಸಂಬಡಿ ಪ್ರೊಫೆಸೈ. ಕೆಲವರು ನೀವೇ ಪ್ರವಚನ ಹೇಳ್ರಿ, ನಿಮಗೆ ನೀವೇ ಹೇಳ್ರಿ, ನನ್ನ ಬಿಡುಗಡೆಯ ಸಮಯವಾಯಿತು, ನನ್ನ ಅದ್ಭುತದ ಸಮಯವಾಯಿತು, ನನ್ನ ಜೀವಿತದಲ್ಲಿ ದೇವರು ಮಿರಾಕಲ್ ಮಾಡೋ ಸಮಯ ಆಯಿತು. ಯಾರಾದರೂ ಮೌನವಾಗಿರೋದೆ, ಸಂಬಡಿ ಪ್ರೊಫೆಸೈ about your future. Prophesy about your children. Prophesy about your ministry. Prophesy about your church. Prophesy about your finance. This is the right time. This is the appointed time. The time has come. Shabalabakaraba. The time has come. Most of the time ಮಿಸ್ಕ್ಯಾರಿ ಆಗುತ್ತೆ. ಆ ಸಮಯವನ್ನು ನಾವು ಮಿಸ್ಕ್ಯಾರಿ ಮಾಡ್ಕೊಂಡ್ಬಿಡ್ತೀವಿ. ಯೆಶಾಯನು ಬರೆದ ಪ್ರವಚನ ಗ್ರಂಥ, ಬುಕ್ ಆಫ್ ಐಶಾಯ ಚಾಪ್ಟರ್ 49 ವರ್ಸ್ 2. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ, ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ, ತನ್ನ ಕೈ ನೆರಳಿನಲ್ಲಿ ನನ್ನನ್ನು ಹುದುಗಿಸಿಟ್ಟಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ. ಇದರ ಒಳಗಡೆ ಇರುವ ದೈವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನನ್ನ ಬಾಯಿಯನ್ನ ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ನನ್ನನ್ನು ಚೂಪಾದ ಅಥವಾ ನುಣುಪಾದ ಬೆಳಗಿಸಿದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ, ಬಚ್ಚಿಟ್ಟಿದ್ದಾನೆ. ಸ್ತೋತ್ರ. ಅಲ್ಲಿ ಕೊಟ್ಟಿರೋದು ಅಪಾಯಿಂಟೆಡ್ ಟೈಮ್ಗೋಸ್ಕರ ಗಾಡ್ ಇಸ್ ವೇಟಿಂಗ್. ಸಮಯಕ್ಕೆ ಮುಂಚೆ ದೇವರು ಏನು ಮಾಡೋದಿಲ್ಲ. ಆ ಥರ ಬೀಳ್ಬೇಡ್ರಿ. ನಮಗೆ ಬೇಕಾಗಿರೋದು ಪೇಷನ್ಸ್, ತಾಳ್ಮೆ. ಪಕ್ಕದಲ್ಲಿರೋ ಕೈ ಕೊಟ್ಟಳ್ರಿ, ತಾಳ್ಮೆ ಇರಲಿ. ಸಂತೋಷವಾಗಿ ಹೇಳ್ರಿ, ತಾಳ್ಮೆ ಇರಲಿ. ದೇವರು ಆಲ್ರೆಡಿ ಕಾರ್ಯ ಮಾಡಿಬಿಟ್ಟಿದ್ದಾನೆ. ಕಾರ್ಯ ಮಾಡೋದಕ್ಕಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇರೋದು, ಮಾಡಿರೋದು ದೇವರು ನಮಗೆ ರಿವೀಲ್ ಮಾಡಬೇಕು. ಅದರ ಟೈಮ್ ಆ ಟೈಮ್ಗೋಸ್ಕರ ದೇವರು ನಮ್ಮನ್ನು ಅಪಾಯಿಂಟ್ ಮಾಡಿಟ್ಟಿದ್ದಾನೆ. ಅವನು ಸುಮ್ಮನೆ ಇಟ್ಟಿಲ್ಲ, ನನ್ನ ಬಾಯಿಯನ್ನು ಹದವಾದ ಕತ್ತಿಯನ್ನಾಗಿ ಖಡ್ಗವನ್ನಾಗಿ ಮಾಡಿದ್ದಾನೆ. ಹಾಗಾದರೆ ನಿನ್ನ ಬಾಯಿ ದೋಷ ಮಾತಾಡೋದಲ್ಲ, ನಿರಾಶೆ ಮಾತಾಡೋದಲ್ಲ,
ಸ್ತೋತ್ರ ಹೇಳ್ತಾ ಇಲ್ವಲ್ಲ, ಸೋಳು ಮಾತಾಡೋದಲ್ಲ. ನಿನ್ನ ಬಾಯಿ ಯಾವಾಗಲೂ ಹೇಳಬೇಕು, ನನ್ನ ದೇವರು ಹೇಳಿರುವ ಕಾರ್ಯ ನಾನು ಅನುಭವಿಸ್ತೇನೆ. ನನ್ನ ದೇವರು ಮಾಡಿರೋ ವಾಗ್ದಾನ ಅದು ನೆರವೇರುತ್ತೆ. ನಾನು ಅದ್ಭುತ ಕಾಣ್ತೇನೆ, ರೋಗ ಸೌಖ್ಯ ಕಾಣ್ತೇನೆ, ಬಿಡುಗಡೆ ಕಾಣ್ತೇನೆ, ಉನ್ನತ ಸ್ಥಾನಗಳನ್ನು ಅಲಂಕರಿಸುತ್ತೇನೆ, ದೈವ ಅನುಗ್ರಹಕ್ಕೆ ಪಾತ್ರ. ಯಾರಾದರೂ ಮಾತನಾಡ್ರಿ, ನಿಮ್ಮ ಬಾಯಿ ನಾಶನ ಮಾತಾಡೋದಲ್ಲ, ಸುಳ್ಳು ಹೇಳೋದಲ್ಲ, ಚಾಡಿ ಹೇಳೋದಲ್ಲ, ನಿರೀಕ್ಷೆ ಇಲ್ಲದೆ ಇರೋ ಮಾತುಗಳನ್ನು ಮಾತಾಡೋದಲ್ಲ. ನಿನ್ನ ಬಾಯಿ ಹದವಾದ ಖಡ್ಗ. ದೇವರ ವಾಕ್ಯ ಹೇಳುತ್ತೆ, ಅವನು ನಿನ್ನನ್ನ ತನ್ನ ಕೈಯಲ್ಲಿ ಉದುಗಿಸಿಟ್ಟಿದ್ದಾನೆ, ಕೈಯ ನೆರಳಿನಲ್ಲಿ ಉದುಗಿಸಿಟ್ಟಿದ್ದಾನೆ. ಅಂದರೆ ನೀನು ಎಲ್ಲೂ ಹೋದ್ರೂ ಅವನ ಶ್ಯಾಡೋ, ಅವನ ನೆರಳು ನಿನ್ನ ಮೇಲಿದೆ. ನೀನು ಹಾದು ಹೋಗುವ ಒಂದೊಂದು ಕ್ಷಣದಲ್ಲೂ ಅವನ ನೆರಳು ನಿನ್ನ ಮೇಲಿದೆ. ಯಾರೋ ಹೇಳಿದ್ರು, ದೇವರು ನನ್ನ ನೋಡ್ತಾ ಇಲ್ವಾ, ಏನಕ್ಕೆ ಹಿಂಗಾಗ್ತಾ ಇದೆ, ಏನಕ್ಕೆ? ಖಮಾ, ನೀನು ಎಲ್ಲ ತಪ್ಪಿಸ್ಕೊಂಡೋಗಕ್ಕಾಗೋದಿಲ್ಲ. ಶತ್ರು ದೇವರ ನೆರಳನ್ನ, ದೇವರ ಕೈಯನ್ನ ಮೀರಿ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಎಷ್ಟು ಜನರಿಗೆ ನಂಬಿಕೆ ಇದೆ? ನಂಬಿಕೆ ಇದೆಯಾ? ನಂಬ್ತೀರಾ? ಯಾರು ಹೇಳಿದ್ದಾರೆ? ವಿಪಾಸ್ಟ್ರು ಹೇಳಿದಕ್ಕೆ ನಂಬಬೇಕು ಅಂತಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದ್ದಾನೆ, ನನ್ನನ್ನು ಚೂಪಾದ ಬಾಣವನ್ನಾಗಿ. ಏನು ಗೊತ್ತಾ, ಈ ಒದಗಿಸಿಟ್ಟಿರ್ತಾನಲ್ಲ, ಆ ಟೈಮಲ್ಲಿ ದೇವರು ನಿನ್ನಲ್ಲಿ ಕೆಲ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ನಿನ್ನ ನಂಬಿಕೆಯನ್ನು ಹಾಕೊಂಡು ಉಚ್ತಾ ಇರ್ತಾನೆ, ನಿನ್ನ ಆರಾಧನೆಯನ್ನು ಹಾಕೊಂಡು ಉಚ್ತಾ ಇರ್ತಾನೆ, ನಿನ್ನ ಪ್ರಾರ್ಥನಾ ಜೀವಿತವನ್ನು ಉಚ್ತಾ ಇರ್ತಾನೆ. ಆವಾಗ ನಿಮಗೆ ಇಕ್ಕಟ್ಟರ ಮಧ್ಯದಲ್ಲಿ ಸ್ತೋತ್ರ ಹೇಳ್ತಿರಲ್ಲ, ಆವಾಗ ನುಣುಪು ಆಗ್ತಾ ಇದ್ದೀರಾ. ಹಲ್ಲೆಲೂಯಾ. ಏನಕ್ಕೆ ನುಣುಪು ಮಾಡ್ತಾ ಇರೋದು? ತನ್ನ ಬತ್ತಳಿಕೆಯಲ್ಲಿ ಇಡೋದಕ್ಕೆ, ತನ್ನ ಬತ್ತಳಿಕೆಯಲ್ಲಿ ಇಡೋದಕ್ಕೆ. ಇನ್ ದ ರೈಟ್ ಟೈಮ್, ಅಪಾಯಿಂಟೆಡ್ ಟೈಮಲ್ಲಿ ನಿನ್ನನ್ನು ಹೊರಗಡೆ ಅವನು ತೆಗಿತಾನೆ. ಶತ್ರುವಿನ ಎದೆಯನ್ನು ಬಗೆಯೋದಿಕ್ಕೆ, ಶತ್ರುವಿನ ತಲೆಯನ್ನು ಎತ್ತೋದಿಕ್ಕೆ. ನಿನಗೆ ವಿರುದ್ಧವಾಗಿ ಹೋರಾಟ ಮಾಡ್ದ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ದ, ಸಭೆಗೆ ವಿರುದ್ಧವಾಗಿ ಪ್ಲಾನ್ ಮಾಡಿದ, ಸ್ಟ್ರಾಟಜಿ ಮಾಡಿದ ಅಂಧಕಾರ ಶಕ್ತಿಗಳ ಎದೆಗಳನ್ನು ಬಗೆಯುವ ನುಣುಪಾದ ಆಯುಧವನ್ನಾಗಿ ದೇವರು ನಿನ್ನನ್ನು ಬಚ್ಚಿಟ್ಟಿದ್ದಾನೆ. Hallelujah. 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 Somebody shout hallelujah. Hallelujah. ಒಂದು ಮಾತಲ್ಲಿ ಹೇಳ್ತಾನೆ, ಆತನು ನನಗೆ, ನೀ ನನ್ನ ಸೇವಕನು, ನಾನು ಪ್ರಭಾವ ಹೊಂದಬೇಕಾದ ಇಸ್ರಾಯೇಲು ಆಗಿದೆಯಾ ಅಂತ. ಅಂದರೆ ದೇವರ ಗ್ಲೋರಿ, ದೇವರ ಮಹಿಮೆ, ದೇವರ ಪ್ರಭಾವ, ಆ ಪ್ರಭಾವ ನಾನು ಬೆರಿಬೇಕು ಅಂತ. ಪ್ರಭಾವ ಹೊಂದಬೇಕಾದ ಇಸ್ರಾಯೇಲ್ ನೀನು. ಆಮೇಲೆ ಆ ಗ್ಲೋರಿಗೋಸ್ಕರ ನಿನ್ನನ್ನು ದೇವರು ಸಿದ್ಧ ಮಾಡ್ತಾ ಇರೋದು. ಆ ಗ್ಲೋರಿ ನಿನ್ನಲ್ಲಿ ರಿವೀಲ್ ಆಗೋದಿಕ್ಕೆ, ತೋರಿ ಬರೋದಿಕ್ಕೆ ದೇವರು ನಿನ್ನನ್ನು ನುಣುಪಾದ ಆಯುಧವಾಗಿ ಮಾಡ್ತಾ ಇದ್ದಾನೆ. ಆಮೇಲೆ ಈ ಸಂದರ್ಭದಲ್ಲಿ, ಇಂಥ ಟೈಮಲ್ಲಿ ಬಿಡುಗಡೆ ಹತ್ರ ಆಗುವಾಗ, ನಿನ್ನ ಸಮಯ ಹತ್ರ ಆಗುವಾಗ ಭಯಂಕರವಾದ ಹೋರಾಟ. ಮೈ ಗುಡ್ನೆಸ್, ಯಪ್ಪ ಬೇಡ, ಆತ್ಮಿಕ ಜೀವನನೇ ಬೇಡ ಅನಿಸೋಷ್ಟು ಹೋರಾಟ. ದೇವರು ನಿಜವಾಗ್ಲೂ ಇದಾನ ಅನ್ನೋ ರೀತಿ ಪ್ರಶ್ನೆ ಮಾಡುವ ರೀತಿ ಹೋರಾಟ. ಇಂಥ ಸಮಯದಲ್ಲೇ ಕೆಲವರೆಲ್ಲ ಮಾತಾಡುತ್ತಾರೆ, ಏನು ಮಾಡಿಬಿಟ್ರು ಬಿಡ್ರಿ ದೇವರು, ಏನು ಮಾಡಿಬಿಟ್ರು, ಉಪವಾಸ ಪ್ರಾರ್ಥನೆಗೆ ಹೋಗಿ ಏನು ಸಾಧಿಸ್ಬಿಟ್ರು, ಹೋಗ್ಲಿ ಬಿಡ್ರಿ, ಏನು ದೇವ್ರು ಏನು ಮಾಡಲ್ಲ. ನೆಗೆಟಿವ್ ಆಗಿ ಮಾತನಾಡೋದು. ನಿನ್ನ ಬಿಡುಗಡೆ ಹತ್ತಿರವಾಗುವಾಗ ನಿರಾಶೆಗಳನ್ನು ಬರುತ್ತೆ, ಹೋರಾಟ ಸಿಕ್ಕಾಪಟ್ಟೆ.
ಅದು ಯಾವ್ಯಾವ ದಿಕ್ಕಿಂದ ಬರುತ್ತೋ ಅದುವರೆಗೂ ಇಲ್ದಿರೋದೆಲ್ಲ ಬಂದ್ಬಿಡುತ್ತೆ. ಸ್ತೋತ್ರ ಬರಲಿಲ್ಲ ನೋಡ್ರಿ. ನೀವು ನಿರೀಕ್ಷಿಸದೇ ಇರೋ ಭಾಗದಿಂದ ಎಲ್ಲ ಹೋರಾಟ ಬರುತ್ತೆ. ಒಂದ್ರ ಮೇಲೆ ಒಂದು ಆಘಾತಗಳು, ಒಂದು ಬಿಟ್ರೆ ಇನ್ನೊಂದು ಕಾಯ್ಕೊಂಡೇ ಇರುತ್ತೆ. ಓದಿಯ ಪಿಚಾಚಿ ಅಂದರೆ ಬಂದಿಯ ಗವಾಚಿ ಅಂದಂಗೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ಹೋರಾಟದ ಮೇಲೆ ಹೋರಾಟ ಬರುವಾಗ ನೀನು ಅರ್ಥ ಮಾಡ್ಕೊಬೇಕು, ವಾ ನನ್ನ ಬಿಡುಗಡೆ ಸಮಯ ಹತ್ತಿರ ಆಯಿತು, ನನ್ನ ದೇವರು ಎದ್ದೇಳೋ ಸಮಯವಾಯಿತು, ನನ್ನ ದೇವರು ಚಲಿಸೋ ಸಮಯವಾಯಿತು, ನನ್ನ ದೇವರು ನನಗಾಗಿ ಅದ್ಭುತ ಮಾಡೋ ಸಮಯ ಆಯಿತು ಎಂದು ನಂಬುವ ಯಾರಾದರೂ ಇದರ ಒಳಗಡೆ ಇದ್ರೆ, ಅಂತ ಅನುಭವಗಳಲ್ಲಿ ಆದೋದವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಶಬ್ದ ತೆಗೆದು ಹೇಳ್ರಿ, ಪಾಸ್ಟ್ರೇ ಅದು ನನ್ನ ಬಗ್ಗೆ ಹೇಳ್ತಾ ಇರೋ ಆಲೋಚನೆ ಅಂತ ಹೇಳ್ರಿ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಬಿಡುಗಡೆ ಆಗ ಟೈಮಲ್ಲೇ ನೋಡ್ರಿ ಪ್ರತಿಕೂಲ ಜಾಸ್ತಿ ಆಗಿದ್ದು. ಇಸ್ರಾಯೇಲರಲ್ಲಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ ಅಂದಾಗಲೇ ಪ್ರತಿಕೂಲ ಸ್ಟಾರ್ಟ್ ಆಯಿತು. ಎಲ್ಲ ಮಕ್ಕಳನ್ನು ಕೊಲ್ಲೋದು. ಸಹೋದರಿಯರ ಮಕ್ಕಳು ಹೇರೋದಕ್ಕೆ ಮುಂಚೆನೆ ಸ್ತೋತ್ರ ಅವ್ರನ್ನ ಕೊಂದು ನೈಲ್ ನದಿಗೆ ಎಸೆಯೋದಕ್ಕೆ ಪ್ರತಿಕೂಲದ ಮೇಲೆ ಪ್ರತಿಕೂಲ. ಆದರೆ ದೇವರು ವಾಗ್ದಾನ ಮಾಡಿದ ಪ್ಲಾನ್ ಪ್ರಕಾರ ಮೋಶೆ ಹುಟ್ಟುತ್ತಾನೆ, ಮೋಶೆ ಸುರಕ್ಷಿತವಾಗಿರ್ತಾನೆ. ಎಲ್ಲಿಂದ ಹೋರಾಟ ಆರಂಭವಾಯಿತೋ, ಯಾವ ಅರಮನೆಯಿಂದ ನಿಯಮ ಹೊರಟು ಬಂತೋ ಅದೇ ಅರಮನೆಯಲ್ಲೇ ಮೋಶೆ ಬೆಳೀತಾನೆ. ಎಲ್ಲಿ ನಿನಗೆ ಪ್ರತಿಕೂಲ ಬಂತೋ ಅಲ್ಲೇ ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ಅದು ಯಾರಾದರೂ ಅರ್ಥ ಮಾಡ್ಕೊಂಡಿರೋರು ಇದ್ರೆ ಒಂದು ಆಮೇಲೆ ಹೇಳ್ರಿ. ಅಲ್ಲಿ ದೇವರು ನಿನ್ನನ್ನು ಉತ್ತೇಜನ ಪಡಿಸ್ತಾನೆ. ಆಮೇಲೆ ನನಗೆ ಹೇಳಿದ ಆಲೋಚನೆ ಕಡೆಗೆ ಬರ್ತೀನಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಐಷಯ, ಚಾಪ್ಟರ್ 60 19 to 22. ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನಲ್ಲದಲ್ಲ. ಇನ್ನ ಮೇಲೆ ಹಗಲಿನಲ್ಲಿ ನಿನ್ನ ಮೇಲಿರುವ ಪ್ರಕಾಶವು ಸೂರ್ಯನದಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಸೂರ್ಯನ ಬೆಳಕಲ್ಲ, ಸೂರ್ಯನ ಬೆಳಕಲ್ಲ. ಸ್ತೋತ್ರ. ಚಂದ್ರನು ನಿನ್ನ ಬೆಳಕಿಗಾಗಿ ಎಂದಿಗೂ ಕಳೆಗೊಳ್ಳನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು. ಯೆಹೋವನು ನಿನಗೆ. ಎಷ್ಟು ಜನ ಹೇಳ್ತೀರಾ ಪವರ್ ಕಟ್ ನಿನ್ನ ಲೈಫಲ್ಲಿ ಇಲ್ಲ? ಸ್ತೋತ್ರ ಹೇಳಲಿಲ್ಲ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನಿಮಗೆ ಪವರ್ ಕಟ್ ಇಲ್ಲ ಅಂತ. ಪವರ್ ಕಟ್ ಇಲ್ಲ, ಪವರ್ ಕಟ್ ಇಲ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವರ್ ಕಟ್ ಇಲ್ಲ. ಸ್ತೋತ್ರ. ಸಮ್ಮರ್ ಬಂದರೆ ಪವರ್ ಕಟ್, 2 hours 3 hours ಪವರ್ ಕಟ್. ಅಫಿಷಿಯಲಾಗಿ 7 ಕಟ್ ಮಾಡೋದೊಂದು, ಹೇಳಿದ್ರೆ ಕಟ್ ಮಾಡೋದೇ ಇನ್ನೊಂದು. ಜಾಸ್ತಿ ಯೋಚನೆ ಮಾಡಿದ್ರೆ ಪವರ್ ಇದ್ದಿದ್ದಕ್ಕಿಂತ ಪವರ್ ಲೆಸ್ಸೇ ಜಾಸ್ತಿ, ಪವರ್ ಕಟ್. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಇನ್ನು ಆಗಲೊತ್ತಿನ ಬೆಳಕು ಸೂರ್ಯನ ಬೆಳಕಲ್ಲ, ರಾತ್ರಿ ಹೊತ್ತಿನ ಬೆಳಕು ಚಂದ್ರನ ಬೆಳಕಲ್ಲ. ನಿನಗೊಬ್ಬ ನೀತಿ ಸೂರ್ಯನಿದ್ದಾನೆ, ನಿನಗೊಬ್ಬ ನೀತಿ ಸೂರ್ಯನಿದ್ದಾನೆ. ಅವನು ನಿನಗೆ ನಿತ್ಯ ಪ್ರಕಾಶವಾಗಿರುತ್ತಾನೆ. ಹಲ್ಲೆಲೂಯಾ. ನಿನ್ನ ಮುಖ ಬಾಡಿ ಹೋಗೋದಿಲ್ಲ. ಆಮೇಲೆ ನಿನ್ನ ದೇವರೇ ನಿನಗೆ ತೇಜಸ್ಸು. ನಿನ್ನ ಸೂರ್ಯನು ಇನ್ನು ಮುಳುಗನು. ನಿನ್ನ ಸೂರ್ಯನು ಇನ್ನು ಮುಳುಗೋದಿಲ್ಲ. ಸೃಷ್ಟಿಯ ಸೂರ್ಯನು ಟೈಮಿಗೆ ತಕ್ಕ ಹಾಗೆ ಮುಳುಗ್ತಾನೆ, ಎದ್ದೇಳ್ತಾನೆ. ಆದರೆ ನಿನ್ನ ಪ್ರತ್ಯೇಕತೆ, ನಿನ್ನ ಸೂರ್ಯ ಮುಳುಗೋದಿಲ್ಲ, ನಿನ್ನ ಸೂರ್ಯ ಮುಳುಗೋದಿಲ್ಲ, ನಿನ್ನ ಸೂರ್ಯ ಮುಳುಗೋದಿಲ್ಲ. ಪಕ್ಕದಲ್ಲಿರೋ ಹೇಳ್ರಿ, ನನ್ನ ಸೂರ್ಯ ಮುಳುಗೋದಿಲ್ಲ. ಹಲ್ಲೆಲೂಯ. ನೀತಿಯ ಸೂರ್ಯ ಯೇಸು ಕ್ರಿಸ್ತನು ನಿನ್ನಲ್ಲಿ ಪ್ರಕಾಶವಾಗಿರುವಾಗ ನೀನು ಕತ್ತಲೆಯಲ್ಲಿ ಇಲ್ಲ, ನಿನ್ನ ಸೂರ್ಯ ಮುಳುಗೋದಿಲ್ಲ. ಆಮೇಲೆ 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 ನಿನ್ನ ಚಂದ್ರನ ತೊಲಗೋನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರೋನು. ನೀನು ದುಃಖಿಸುವ ದಿನಗಳು
ಕೊನೆಗಾಣುವವು. ಕೆಲವರಿಗೆ ಅರ್ಥ ಆಗಲಿಲ್ಲ. ನೀನ್ ದುಃಖಪಟ್ಟ ಸಮಯ ನೀನ್ ಕಣ್ಣು ನೀರು ಸುರಿಸಿದ ಸಮಯ ಮುಗೀತು. ನೀನ್ ವೇದನೆ ಪಟ್ಟ ಸಮಯ ಮುಗೀತು. ನೀನ್ ಪ್ರಾರ್ಥನೆ ಮಾಡಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಮಯ ಹತ್ತಿರವಾಯಿತು. ನಿನ್ನ ದುಃಖದ ದಿನಗಳು ಕೊನೆಗಾಣುವವು. ಇನ್ನು ಅಲ್ಲಿ ದುಃಖ ಇಲ್ಲ. ಇನ್ನು ನಿನ್ನ ಜೀವನದಲ್ಲಿ ನಿರಾಶೆ ಬರೋದಿಲ್ಲ. ಕಾರಣ ನಿತ್ಯ ಸೂರ್ಯನು, ನೀತಿ ಸೂರ್ಯನು ನಿನಗೆ ಬೆಳಕಾಗಿರುತ್ತಾನೆ. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ದೇವರು ಹೇಳಿದ್ರು, ನಿನ್ನ ಜನರು ಸದ್ಧರ್ಮಿಗಳಾಗಿರ್ತಾರೆ, ಅಧರ್ಮಿಗಳಲ್ಲ, ಸದ್ಧರ್ಮಿಗಳು. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಸದ್ಧರ್ಮಿ ಆಗಿರ್ರಿ, ಸದ್ಧರ್ಮಿ ಆಗಿರಿ. ಧರ್ಮ ಮೀರುವವರು ಅಧರ್ಮಿಗಳು, ಧರ್ಮವನ್ನು ಹಿಡಿದು ನಿಲ್ಲುವವರು ಸದ್ಧರ್ಮಿಗಳು. ಆಮೇಲೆ ನನ್ನ ಪ್ರಭಾವಕ್ಕೋಸ್ಕರ ನಾನು ನೋಡ್ರಿ 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 ನಮ್ಮನ್ನ ಹೆಸರಿಗೆ ಏನಂತ ಕರೆದಿದ್ದು? ಇಸ್ರಾಯೇಲರ ಪ್ರಭಾವಕ್ಕೆ ಒಳಪಡಬೇಕಾದವರು ನಾವು. ಇಸ್ ಇಟ್ ರೈಟ್? ಹೌದಲ್ಲ? ಆಮೇಲೆ ಈಗ ಹೇಳ್ತಾ ಇದ್ದಾನೆ, ಈಗ ಹೇಳ್ತಾನೆ, ನನ್ನ ಪ್ರಭಾವಕ್ಕೋಸ್ಕರ, ಫಾರ್ ದ ಗ್ಲೋರಿ, ದೇವರ ಪ್ರಭಾವಕ್ಕೋಸ್ಕರ ದೇವರು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಯಾದ ಪ್ರಜೆ. ಹಾಗಾದ್ರೆ ದೇವರ ಪ್ರಭಾವ ನಿನ್ನಲ್ಲಿ ತೋರಿ ಬರೋದಿಕ್ಕೆ ದೇವರು ನೀನು ಹುಟ್ಟಕ್ ಮುಂಚೆನೆ ತಾನು ತನ್ನ ಪ್ರಭಾವದಲ್ಲಿ ನಿನ್ನ ಸೇರಿಸೋದಿಕ್ಕೆ ಪ್ಲಾನ್ ಮಾಡಿದ್ದಾನೆ. ಪ್ರವದನೆ 22ನೇ ವಾಕ್ಯ. ಚಿಕ್ಕವನಿಂದ ಒಂದು ಕುಲವಾಗುವುದು. ಚಿಕ್ಕವನಿಂದ ಒಂದು ಕುಲವಾಗುವುದು. ಎಷ್ಟು ಜನ ನಂಬ್ತೀರಾ? ನನ್ನ ಲೈಫ್ನಿಂದ ಒಂದು ದೊಡ್ಡ ಕುಲ ಹೊರಗಡೆ ಬರ್ತಾರೆ. ಒಂದು ಪಕ್ಷ ನಿನ್ನ ಕುಟುಂಬ ಯಾವುದಂತಾನೆ ಗೊತ್ತಿರಲ್ಲ, ನೀನು ಯಾರು ಅಂತಾನೆ ಗೊತ್ತಿರಲ್ಲ, ಬಟ್ ನಿನ್ನ ಹೊಟ್ಟೆ ಒಳಗಡೆಯಿಂದ ಬಂದಿರೋ ನಿನ್ನ ತಲೆಮಾರು ಇದೆಯಲ್ಲ, ಲೋಕ ಪ್ರಸಿದ್ಧನಾಗ್ತಾನೆ. ಚಿಕ್ಕವನಿಂದ ಒಂದು ಕುಲವಾಗುವುದು. ಚಿಕ್ಕವನಿಂದ ಒಂದು ಕುಲವಾಗುವುದು. ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ನೀನು ಅಲ್ಪನಾಗಿರ್ಬೋದು, ನೀನು ಚಿಕ್ಕವನಾಗಿರ್ಬೋದು, ನಿನ್ನಿಂದ ಒಂದು ಕುಲ ಹೊರಗಡೆ ಬರ್ತಾ ಇದೆ. ಯಾರಾದ್ರೂ ಹೇಳ್ರಿ, ಕನ್ನಡ ಸಭೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶಗಳಲ್ಲೂ, ಎಲ್ಲ ರಾಜ್ಯಗಳಲ್ಲೂ ಇದರಿಂದ ಕುಲಗಳು ಹೊರಗಡೆ ಬರುತ್ತೆ. ಇಂಗ್ಲಿಷಲ್ಲಿ ಚೆನ್ನಾಗಿದೆ. ಎ ಲಿಟಲ್ ಒನ್ ಶಾಲ್ ಬಿಕಮ್ 1,000 and a small one a strong nation. ಚಿಕ್ಕವನು ಒಂದು ದೊಡ್ಡ ಜನಾಂಗವಾಗ್ತಾನೆ ಅಂತ. ಕಾರಣ ಏನು ಗೊತ್ತಾ? ಯೆಹೋವನೆಂಬ ನಾನು ಯಾವ ಕಾಲದಲ್ಲಿ? ಕ್ಲುಪ್ತ ಕಾಲದಲ್ಲಿ ಬಹುಬೇಗನೆ, ಗಟ್ಟಿಯಾಗಿ ಹೇಳ್ರಿ, ಬಹುಬೇಗನೆ, ಇನ್ನ ಲೇಟ್ ಆಗಲ್ಲ. ಸಡನ್ಲಿ, ಕ್ವಿಕ್ಲಿ, ಇಮಿಡಿಯೇಟ್ಲಿ ದೇವರು ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಇನ್ ದಿಸ್ ಫಾಸ್ಟಿಂಗ್ prayer the spirit of God is telling the speed will going to increase. Suddenly things will going to change. ದೇವರು ಕೆಲವೊಂದು ಅದ್ಭುತಗಳನ್ನು ಮಾಡಲಿಕ್ಕೆ ಹೋಗ್ತಾನೆ. ಅದು ಚಿಕ್ಕವನಿಂದ ಇರಬಹುದು, ಅಲ್ಪನಾಗಿರ್ಬೋದು. ಒಂದು ದೊಡ್ಡ ದೇಶವನ್ನು ಹೊರಗಡೆ ತರ್ತಾನೆ, ಜನಾಂಗಗಳನ್ನು ಹೊರಗಡೆ ತರ್ತಾನೆ, ಕುಲಗಳನ್ನು ಹೊರಗಡೆ ತರ್ತಾನೆ. Somebody shout hallelujah. There is an appointed time. Praise God. Appointed time ಬಂದ್ರೆ ಬಹು ಬೇಗ. ಗಟ್ಟಿಯಾಗಿ ಹೇಳ್ರಿ, ಇನ್ನ ಲೇಟ್ ಆಗಲ್ಲ. ಬಹು ಬೇಗನೆ ಅದನ್ನು ಉಂಟು ಮಾಡುವೆನು. ಹಾಗಾದ್ರೆ ನಿನ್ನ ಬಿಡುಗಡೆ ಇನ್ನ ಲೇಟ್ ಆಗಲ್ಲ. Somebody shout, ಇನ್ನ ಲೇಟ್ ಆಗಲ್ಲ.
ಯಾವುದೋ ಸೈತಾನ್ ಹೇಳ್ದ, ಇನ್ನು ನಿನ್ನ ಮಗನ ಮದುವೆ ಆಗಲ್ಲ, ನಿನ್ನ ಮಗಳು ಮದುವೆ ಆಗಲ್ಲ, ನಿನಗೆ ಮಕ್ಕಳು ಹುಟ್ಟಲ್ಲ, ನಿನಗೆ ಇನ್ನು ಬಿಡುಗಡೆ ಆಗಲ್ಲ, ನಿನ್ನ ಸೇವೆಯಲ್ಲಿ ಅಭಿವೃದ್ಧಿ ಕಾಣಲ್ಲ. ಯಾವ ಸೈತಾನ್ ಹೇಳಿದ್ದು? ಇವತ್ತು ಹೇಳ್ತೇನೆ ಯೇಸುವಿನ ನಾಮದಲ್ಲಿ, ನಂಬುವವರಿಗೆ ಎಲ್ಲ ಸಾಧ್ಯ. ನಿನ್ನ ನೀತಿ ಸೂರ್ಯನ ಇನ್ನು ಮುಳುಗಿ ಹೋಗೋದಿಲ್ಲ. ಬೇಗನೆ, ಬಹು ಬೇಗನೆ. ಪಕ್ಕದಲ್ಲಿರೋರು ಹೇಳ್ರಿ, ನನ್ನ ಟೈಮ್ ಬಂತ್ರಿ. ಅಳೋದಕ್ಕೊಂದು ಕಾಲ, ಸಂತೋಷ ಪಡೋದಕ್ಕೊಂದು ಕಾಲ. ನಾನು ಪಟ್ಟ ಕಷ್ಟಕ್ಕೆ ಪರಿಹಾರ ಸಿಗೋ ಕಾಲ ಬಂತು. ನಾನೊಂದು ಹೇಳ್ತೀನಿ ಕೇಳ್ರಿ, ತಾಳ್ಮೆಯಿಂದ ಇರ್ರಿ, ದೇವರನ್ನ ಬಿಗಿಯಾಗಿಟ್ಕೊಳ್ರಿ. ತಕ್ಕ ಸಮಯವಾದಾಗ ಅವನು ಬಹು ಬೇಗನೆ ತನ್ನ ಕಾರ್ಯಗಳನ್ನು ಅವನಿಗೆ ನೆರವೇರಿಸ್ತಾನೆ, ಬೇಗನೆ ಉಂಟು ಮಾಡ್ತಾನೆ. ಬೇಗನೆ ಸೃಷ್ಟಿಗಳು ನಡೆಯುತ್ತೆ, ಬೇಗನೆ ಬಿಡುಗಡೆಗಳು ನಡೆಯುತ್ತೆ, ಬೇಗನೆ ಸೌಖ್ಯಗಳು ನಡೆಯುತ್ತೆ, ಬೇಗನೆ ಅದ್ಭುತಗಳು ನಡೆಯುತ್ತೆ. ಅದುವರೆಗೂ ಇಲ್ಲದೆ ಇರುವ ಕೆಲಸದ ಕರೆಗಳು ನಿನಗೆ ಬರ್ತಾ ಇರುತ್ತೆ, ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಬರ್ತಾ ಇರುತ್ತೆ, ಆರ್ಡರ್ಗಳು ನಿನಗೆ ಇದುವರೆಗೂ ಸಿಗದೇ ಇರೋ ಬಿಸ್ನೆಸ್ಸಿನ ಬಾಗಿಲುಗಳು ದೇವರು ತೆರಿತಾ ಇರ್ತಾನೆ. ನಿನಗೆ ಆಪರ್ಚುನಿಟಿಗಳು ಓಪನ್ ಆಗ್ತಾ ಇರುತ್ತೆ. ನೀನು ಕಾಣದೇ ಇರುವ ಮಂಡಳದಲ್ಲಿ ನಿನಗಾಗಿ ದೇವರು ಅದ್ಭುತ ಮಾಡ್ತಾನೆ. ಅದರ ಸಮಯವಾಯಿತು ಎನ್ನೋರು ಮಾತ್ರ ಎದ್ದು ನಿಂತ್ಕೊಳ್ರಿ, ಅದನ್ನ ನಂಬುವವರು ಮಾತ್ರ ಎದ್ದು ನಿಂತ್ಕೊಳ್ರಿ. ಎದ್ದು ನಿಂತ್ಕೊಳ್ರಿ, ಹೇಳ್ರಿ, ಮೈ ಟೈಮ್ ಹ್ಯಾಸ್ ಕಮ್, ನನ್ನ ಸಮಯ ಬಂತು. ಎಷ್ಟು ಜನ ಅದನ್ನು ನಂಬುತ್ತೀರಾ?